ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹ್ಯಾಪಿ ಸಂಡೇ. ಇವತ್ತಿನ ದಿನ ಎಲ್ಲರಿಗೂ ಖುಷಿಯಾಗಿ ಹೋಗಲಿ ಬೆಳಗ್ಗೆಯಿಂದ ಸಂಜೆ ತನಕ. ಸೊ ಈಗ ಒಂದು ವಿಡಿಯೋ ಮಾಡ್ತೇನೆ ಅಂತ ಹೇಳಿ ಬರುವಾಗ ಒಂದು ನೋಟಿಫಿಕೇಷನ್ ಬಂದಿತ್ತು ನನಗೆ 1 ಗಂಟೆಯ ಮುಂಚೆ. ಸಬ್ಸ್ಕ್ರೈಬರ್ ಇದ್ದು ಅವರಿಗೆ ಜಾಬ್ ಸಿಕ್ಕಿತ್ತು, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ. ಸೊ ನೀವು ವಿಡಿಯೋ ಟೈಟಲಲ್ಲಿ ನೋಡಿರ್ಬೋದು. ತುಂಬ ಖುಷಿ ಆಗ್ತದೆ ನನಗೆ. ಈ ಖುಷಿಯನ್ನು ಹೇಗೆ ಎಕ್ಸ್ಪ್ರೆಸ್ ಮಾಡೋದು ಅಂತ ನನಗೆ ಗೊತ್ತಾಗೋದಿಲ್ಲ. ಫಸ್ಟ್ ಆಫ್ ಆಲು ಒಂದು ಜಾಬ್ ಅಂತ ಹೇಳಿದರೆ, ನಾನೀಗ ಜಾಬ್ ಹೇಳಿದಾಗ ಅದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಿ ಎಲ್ಲ ವಿಷಯ ಕೇಳಿ ಅಪ್ಲೈ ಮಾಡೋದಿದೆಯಲ್ಲ, ಆ್ಯಕ್ಚುಲಿ ತುಂಬ ರಿಸ್ಕಿ ಕೆಲಸ. ಓಕೆ, ಯಾಕಂದರೆ ಅದನ್ನು ಮಾಡೋದು ಯಾವಾಗ, ಆ ಕೆಲಸ ರಿಸ್ಕಿ ಕೆಲಸ ಮಾಡೋದು ಯಾವಾಗ ಅಂತ ಹೇಳಿದರೆ ನನ್ನ ನಂಬಿದರೆ ಮಾತ್ರ. ಸಪೋಸ್ ಎಲ್ಲಿಯಾದರೂ ನಾನು ಫೇಕ್ ಆಗಿದ್ದರೆ, ಸಪೋಸ್ ಎಲ್ಲಿಯಾದರೂ ನಾನು ಜೆನ್ಯೂನ್ ಆಗಿಲ್ಲ ನಾನು ಜಾಬ್ಸ್ ಹಾಕೋದು, ಸೊ ಆವಾಗ ಏನಾಗ್ತಿತ್ತು, ಇದು ನೀವು ನನ್ನ ಪರಿಚಯ ಇಲ್ಲಾದರೂ ನನ್ನ ನಂಬಿ ನೀವೆಲ್ಲ ಅಪ್ಲೈ ಮಾಡ್ತೀರಲ್ಲ, ಸೊ ಅದು ತುಂಬ ಗ್ರೇಟ್ ಅಂತ ಹೇಳ್ಬೋದು. ನಿಮಗೆ ಜಾಬ್ ಸಿಗೋದು ಸೆಕೆಂಡರಿ. ಫಸ್ಟ್ ಸ್ಟೆಪ್ ನೀವು ಏನು ತೆಗಿತೀರಿ, ನನ್ನ ವೀಡಿಯೋ ನೋಡಿ ಅಪ್ಲೈ ಮಾಡ್ತೀರಿ, ಅವರಿಗೆ ಕಾಂಟ್ಯಾಕ್ಟ್ ಮಾಡ್ತೀರಿ. ಈ ಒಂದು ನೀವು ನನ್ನ ಮೇಲೆ ಇಟ್ಟ ನಂಬಿಕೆ, ಕಾಂಟ್ಯಾಕ್ಟ್ ಮಾಡಲಿಕ್ಕಿರುವಂಥ ಧೈರ್ಯ, ಹೀಗೆ ನಾವೊಂದು ಪೋಸ್ಟ್ ನೋಡಿದ್ದೇವೆ ಅಂತ ಹೇಳಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದಲ್ವ, ಅದೊಂದು ನೀವು ಮಾಡ್ತಾಯಿದ್ದೀರಿ. ಸೊ ನನ್ನನ್ನು ನಂಬಿ ನೀವು ಮಾಡ್ತಾಯಿದ್ದೀರಿ. ತುಂಬ ಖುಷಿ ಆಗ್ತದೆ ನನಗೆ. ಅಂದರೆ ನಾನು ಈ ಹೊಸತು ಚಾನಲ್ ಮಾಡಿದ ಮೇಲೆ, ಅದಕ್ಕಿಂತ ಮುಂಚೆ ಓಲ್ಡ್ ಚಾನಲ್ ಇತ್ತು, ಸಿಕ್ಕಿತ್ತು ಅದರಲ್ಲಿ ಕೂಡ ಜಾಬ್, ಸಿಗಲಿಲ್ಲ ಅಂತಲ್ಲ. ಆದರೆ ಇದರಲ್ಲಿ ಒಂದು ಎಷ್ಟು ಜನರಿಗೆ ಈ ಚಾನಲ್ ಮಾಡಿದ ಮೇಲೆ ತುಂಬ ಯೂಸ್ ಆಗಿದೆ. ಕೆಲವರಿಗೆ ನಾನು ಅಡ್ವೈಸ್ ಕೊಡ್ತೇನೆ, ಕೆಲವರಿಗೆ ಸಜೆಷನ್ ಕೊಡ್ತೇನೆ. ಹಲವಾರು ಸಬ್ಸ್ಕ್ರೈಬರ್ಸ್ ನೀವು ಅದನ್ನು ತಗೊಳ್ತೀರಿ. ನಿನ್ನೆ ಒಬ್ಬರು ನನಗೆ ಕಮೆಂಟ್ ಮಾಡಿದರು, ನೀವು ಇಷ್ಟೊಂದು ಕಾಳಜಿ ವಹಿಸಿ ಮಾತಾಡ್ತಿದ್ದೀರಿ, ಥ್ಯಾಂಕ್ ಯು ಅಂತ ಹೇಳಿ. ಹೌದು, ಫಸ್ಟ್ ಆಫ್ ಆಲ್ ನೀವು ನನ್ನನ್ನು ನಂಬ್ತೀರಲ್ವಾ, ಅದೇ ದೊಡ್ಡ ವಿಷಯ ನನಗೆ. ಜಾಬು ನಾನು ಹಾಕ್ತೇನೆ ಹೌದು, ಆದರೆ ಅದು ಜಾಬ್ ಆಗ್ತದೆ, ನಿಮಗೆ ಸಿಗ್ತದೆ ಅಂತ ಹೇಳಿ ನಾನು ಅದರ ಬಗ್ಗೆ ಮಾಹಿತಿ ಕೊಡೋದಿಲ್ಲ. ಜಾಬ್ ಇದ್ದ ಬಗ್ಗೆ ಮಾತ್ರ ಅಲ್ವ ನಾನು ಮಾಹಿತಿ ಕೊಡೋದು. ನನಗೆ ಹೇಗೆ ಗೊತ್ತಾಗ್ತದೆ ನಿಮಗೆ ಜಾಬ್ ಸಿಗ್ತದೆ ಇಲ್ವ ಅಂತ ಹೇಳಿ. ಆದರೆ ಫಸ್ಟ್ ಆಫ್ ಆಲ್ ಇಲ್ಲಿ ತುಂಬ ಇಂಪಾರ್ಟೆಂಟ್ ವಿಷಯ, ನೀವು ಜನರು ನನ್ನ ನಂಬಿ ನೀವು ಅಪ್ಲೈ ಮಾಡ್ತೀರಲ್ವ, ಅದು ಗ್ರೇಟ್ ಅಂತ ಹೇಳಬೇಕು ನಾನು. ಜಾಬ್ ಸಿಗೋದು ಸಿಗಂದೇ ಇರೋದು ನನ್ನ ಕೈಯಲ್ಲಿಲ್ಲ, ನಿಮ್ಮ ಕೈಯಲ್ಲೂ ಇಲ್ಲ, ಅದು ಸೆಕೆಂಡರಿ. ಆದರೆ ನೀವು ಒಂದು ನೋಡಿ ಅಪ್ಲೈ ಮಾಡ್ತೀರಲ್ವ, ಕಾಂಟ್ಯಾಕ್ಟ್ ಮಾಡ್ತೀರಿ. ಈಗಿನ ಸೊಸೈಟಿಯಲ್ಲಿ ತುಂಬ ಆಗ್ತಾಯಿದೆ, ಎಷ್ಟು ಹಲವಾರು ಜನ ನಿಮಗೆ ಕೆಲಸ ಕೊಡ್ತೀರಂತ ಹೇಳಿ ಅವರಿಂದ ಹಣ ಇಸ್ಕೊಂಡು ಕೆಲಸ ಕೊಡದೆ ನಂಬಿ ಮೋಸ ಹೋದವರು ಸುಮಾರು ಜನ ಇದ್ದಾರೆ. ಸೊ ಇಂಥ ಸೊಸೈಟಿಯಲ್ಲಿ ನೀವು ಮಿಲಿಯನ್ ಜನರಲ್ಲಿ ಒಬ್ಬಳು ನನ್ನನ್ನು ನಂಬಿ ಆ ಕೆಲಸಕ್ಕೆ ಅಪ್ಲೈ ಮಾಡ್ತೀರಲ್ಲ, ಅದು ಗ್ರೇಟ್. ಈಚೆ ಕಡೆಯಿಂದ ಖುಷಿ ಆಗ್ತಾ ಉಂಟು, ಆಚೆ ಕಡೆಯಿಂದ ಸ್ವಲ್ಪ ಆಗ್ಬೋದು. ನನಗೆ ಪ್ರೌಡ್ ಫೀಲ್ ಆಗ್ತಾಯಿದೆ. ಆ ಪ್ರೌಡ್ ಫೀಲ್ ನನ್ನಿಂದ ನನಗೆ ಬಂದದ್ದಲ್ಲ, ಸೊ ನಿಮ್ಮಿಂದ ನನಗೆ ಬಂದದ್ದು, ಅದು ಗ್ರೇಟ್. ಒಬ್ಬೊಬ್ಬರಿಗೆ ಜಾಬ್ ಸಿಗ್ತದಲ್ವ, ತುಂಬ ಗ್ರೇಟ್. ನನ್ನ ವೀಡಿಯೋ ನೋಡಿ ನಿಮಗೆ ಜಾಬ್ ಸಿಕ್ಕಿದೆ ಅಂದರೆ ನನ್ನ ಮೇಲೆ ನನಗೆ ನಂಬಿಕೆ ಬರ್ತಾಯಿಲ್ಲ ಫಸ್ಟ್ ಆಫ್ ಆಲ್. ಯಾಕೆಂದರೆ ಡೇ ಬೈ ಡೇ ನಿನ್ನೆ ಇಬ್ಬರಿಗೆ, ಇವತ್ತು 1 ಗಂಟೆ ಮುಂಚೆ ಒಬ್ಬರು ಮೆಸೇಜ್ ಮಾಡಿದ್ರು. ಎಂತ ಹೇಳೋದು ಗೊತ್ತಾಗ್ತಾ ಇಲ್ಲ. ನಂಬು ಅಂದರೆ ಪರಿಚಯ ಇಲ್ಲದವರಿಗೆ ನಾನೆಲ್ಲೋ ಇದ್ದೇನೆ ನೀವೆಲ್ಲೋ ಇದ್ದೀರಲ್ವ, ನಂಬ್ತೀರಲ್ಲ, ಅದೇ ದೊಡ್ಡ ವಿಷಯ, ಅದೇ ದೊಡ್ಡ ಪ್ರೌಡ್ ಫೀಲ್ ಆಗ್ತದೆ ನನಗೆ. ಥ್ಯಾಂಕ್ ಯು ಸೋ ಮಚ್ ನಿಮಗೆಲ್ರಿಗೂ. ನಿಮಗೆ ಜಾಬ್ ಸಿಕ್ಕಿದರೆ ನನಗೆ ಥ್ಯಾಂಕ್ ಯು ಅಂತ ಹೇಳ್ತೀರಿ, ಆದರೆ ಅದಕ್ಕಿಂತ ನನಗೆ ದೊಡ್ಡ ವಿಷಯ ಏನಂತ ಹೇಳಿದ್ರೆ, ನೀವು ವೀಡಿಯೋ ನೋಡಿ ಅಪ್ಲೈ ಮಾಡ್ತೀರಲ್ವ, ಅದೇ ದೊಡ್ಡ ವಿಷಯ. ಸುಮಾರು ಜನರದ್ದು ಫೇಕ್ ಜಾಬ್ಸ್ ಅಪ್ಲೈ ಮಾಡಿ, ಫೇಕ್ ಜಾಬ್ಗೆ ಅಪ್ಲೈ ಮಾಡಿ ಹಣ ಕೊಡ್ತೇವೆ ಅಂತ ಹೇಳಿ ಸುಮಾರು ಆಗ್ತದೆ ವಿಷಯ. ಪೊಲೀಸ್ ಸ್ಟೇಷನ್ ತನಕ ಕೂಡ ಹೋಗ್ತದೆ. ಕೋಟ್ಯಾಂತರ ಜಾಬಿನ ಹಿಂದೆ ಹಣ, ಲಕ್ಷಾಂತರ ಎಲ್ಲ ಹಣ ಹಾಕ್ತಾರೆ. ಸೊ ಮತ್ತು ಲಾಸ್ಟಿಗೆ ನಂಬಿ ಮೂರ್ಖರಾದೆವು ಅಂತ ಮಾತುಗಳೆಲ್ಲ ಬರ್ತದೆ. ಹಾಗೆ ಇಂಥ ಇದರಲ್ಲಿ ಕೂಡ, ಸೊಸೈಟಿಯಲ್ಲಿ ಕೂಡ ನನ್ನ ನೀವು ನಂಬ್ತೀರಲ್ಲ ಅಂತ. ಹೀಗೇ ಸಪೋರ್ಟ್ ಇರಲಿ. ಥ್ಯಾಂಕ್ ಯು ಎಲ್ಲರಿಗೂ. ಜಾಬ್ ನೋಡಿ ವೀಡಿಯೋ ನೋಡುವವರಿಗೆ, ನೋಡಿ ಅಪ್ಲೈ ಮಾಡುವವರಿಗೆ. ಮತ್ತು ಒಂದು ನಾನು ವಿಷಯ ಹೇಳ್ತೇನೆ, ನಿಮ್ಗೆ ಗೊತ್ತುಂಟು ನಾನು ಹೇಗೆ ಅಂತ ಹೇಳಿ, ದಿನಾಳು ವೀಡಿಯೋ ನೋಡುವವರಿಗೆ. ಸೊ ಎಲ್ಲಾದರೂ, ಇದಕ್ಕಿಂತ ಮುಂಚೆ ಹೇಳಿದ್ದೇನೆ ವೀಡಿಯೋದಲ್ಲಿ, ಎಲ್ಲಾದರೂ ಒಬ್ಬ ಅಥವಾ ಹುಡುಗರು ಹುಡುಗಿಯರು ಯಾರೇ ಆಗಿರಲಿ, ಯಾರಾದರೂ ನಂಜಿಯಿಂದ ಬಂದು ಕಮೆಂಟ್ ಮಾಡಿದರೆ ಅದಕ್ಕೂ ನನಗೆ ಜನ ಸಪೋರ್ಟ್ ಕೊಡ್ತಾರೆ. ನಾನು ಅವರಿಗೆ ಕಮೆಂಟ್ ಮಾಡುವ ಮುಂಚೆ ಅಲ್ಲಿ ಇನ್ನೊಬ್ಬರು ಕಮೆಂಟ್ ಮಾಡಿ ಹಾಕ್ತಾರೆ ನನ್ನ ಸಬ್ಸ್ಕ್ರೈಬರ್ ಅವರಿಗೆ, ಅಷ್ಟು ಸಪೋರ್ಟ್ ಕೊಡ್ತೀರಿ ನೀವು. ನಿನ್ನೆ ಒಬ್ಬರು ಹೀಗೆ ಹಾಕಿದ್ರು, ಅಲ್ಲಿ ನೀವು ಜಾಬ್ ಹೇಳಿದಿರಿ, ಅಲ್ಲಿ ಕಮಿಷನ್ ಕೇಳ್ತಾ ಇದ್ದಾರೆ ಅಂತ, ಗೊತ್ತಾಯ್ತಾ? ಯಾರೋ ಒಬ್ಬ ಸಬ್ಸ್ಕ್ರೈಬರ್ ರಿಪ್ಲೈ ಕೊಟ್ಟಿದ್ದಾರೆ ಅದಕ್ಕೆ. ಇವರು ಇಂಥವರೆಲ್ಲ ನಂಜಿಯಿಂದ ಸಾಯುವವರೇ ಬರೋದಿಲ್ಲ ಕಮೆಂಟ್ ಮಾಡಲಿಕ್ಕೆ, ಅಂಥವರಿಗೆ ನಾವು ಕೇರ್ ಮಾಡಿ ಕೂತ್ಕೊಳ್ಳೋದಿಲ್ಲ.
ಯಾಕೆಂದರೆ ಅವರಿಗೇನು ಗೊತ್ತಿರ್ತದೆ ನಾನು ಯಾವಾಗಿಂದ ಚಾನಲ್ ಕ್ರಿಯೇಟ್ ಮಾಡಿದ್ದೇನೆ ಆ ದಿನದಿಂದ ಎಷ್ಟು ಜನ ಸಬ್ಸ್ಕ್ರೈಬರ್ಗೆ ಜಾಬ್ ಸಿಕ್ಕಿದೆ ಸಿಗಲಿಲ್ಲ ಅಂತೇಳಿ ಅವರಿಗೆ ಗೊತ್ತಾಗ್ತದೆ. ಅವರು ನಿನ್ನೆ ಮೊನ್ನೆ ಬಂದು ಕಮೆಂಟ್ ಮಾಡ್ತಾರಲ್ವ, ಅಂಥವರಿಗೆ ನನಗೇನು ಕ್ಯಾರಿ ಇಲ್ಲ. ಆದರೆ ಒಂದು ಕಾಮಿಡಿ ವಿಷಯ ಅದು ನೋಡಿ, ನಾನು ಆನ್ಸರ್ ಕೊಡೋ ಮುಂಚೆ ಎಲ್ಲ ಸಬ್ಸ್ಕ್ರೈಬರ್ ಅವರಿಗೆ ಆನ್ಸರ್ ಕೊಟ್ಟು ಹಾಕ್ತಾರೆ, ನಿಂಗೆ ನಂಜ್ಯ ಬೈ ಮಿಚ್ ಹೋಗು ಅಂತೇಳಿ. ಯಾಕೆಂದರೆ ಸಬ್ಸ್ಕ್ರೈಬರಿಗೆ ಗೊತ್ತುಂಟು ಎಷ್ಟು ಜನರಿಗೆ ಜಾಬ್ ಸಿಕ್ಕಿದೆ ಎಷ್ಟು ಜನರಿಗೆ ಜಾಬ್ ಸಿಗಲಿಲ್ಲ ಅಂತೇಳಿ ಎಲ್ಲರಿಗೂ ಕರೆಕ್ಟಾಗಿ ಗೊತ್ತುಂಟು. ಇವನ್ ನಿನ್ನೆಲ್ಲ ಮೊನ್ನೆ ಬಂದು ನಂಜಿಂದ ಮಾತಾಡಿದರೆ ನನ್ನ ವೀಡಿಯೋ ಟೈಟಲ್ ಚೇಂಜ್ ಆಗ್ತದಾ ಅಥವಾ ನಾನು ಮಾತಾಡೋ ರೀತಿ ಚೇಂಜ್ ಆಗ್ತದೆ ಅಥವಾ ಯಾರಿಗದು ಇನ್ನು ಮುಂದೆ ಜಾಬ್ ಸಿಗದೇ ಇರ್ತದ? ಚಾನ್ಸ್ ಇಲ್ಲ ಅಲ್ವ ಹಾಗೆ ಆಗಲಿಕ್ಕೆ. ಸೊ ನಂಜಿಂದ ಕೆಲವರು ಕಮೆಂಟ್ ಹಾಕ್ತಾರೆ, ಅಂಥವರಿಗೆ ನೀವು ರಿಪ್ಲೈ ಕೊಡಲಿಕ್ಕೆ ಹೋಗಬೇಡಿ. ಯಾಕೆಂದರೆ ಅಂದರೆ ಯಾವ ರೀತಿ ಅಂದರೆ ಕಿವಿ ಕೊಡಲಿಕ್ಕೆ ಹೋಗಬೇಡಿ ಅಂತ ಹೇಳೋದು ನಾನು. ಮಸರಿಂದ ಹಾಕ್ತಾರಲ್ಲ ಅಂಥವರಿಗೆ ಇರಲಿ ಆಚೆ ಏನು ಬೇಕಾದ್ರೂ ನಿಂತ್ಕೊಂಡು ಸಾಗಲಿ ಅವ್ರು. ನಮಗೆ ಕೆಲವ್ರಿಗೆ ಏನಾಗ್ತದೆ ಗೊತ್ತುಂಟಾ, ಅವರ ಚಾನಲಿಂದ ಬೇರೆಯವರಿಗೆಲ್ಲ ಜಾಬ್ ಸಿಗ್ತಾರೆ ಅಂತ ಹೇಳುವಾಗ ಸ್ವಲ್ಪ ನಂಜಿ ಹಾಕುವವರು ಆ ರೀತಿ ಕಮೆಂಟ್ ಮಾಡ್ತಾರೆ. ಸೊ ಅದೇ ನನಗೆ ಬೇಕಾಗಿಲ್ಲ, ನಾನು ಜಸ್ಟ್ ಹೇಳಿದಷ್ಟೇ. ಯಾಕೆಂದರೆ ನನಗೆ ಸಬ್ಸ್ಕ್ರೈಬರಲ್ಲಿ ಭಾರಿ ಸಪೋರ್ಟ್ ಕೊಡ್ತಾರೆ. ಅದಕ್ಕೆ ನನಗೆ ಅದು ಕಾಮಿಡಿ ಅನಿಸಿತು ವಿಷಯ. ಅವರು ಬಂದು ಎಲ್ಲಿ ಕಮಿಷನ್ ಕೇಳ್ತಾರೆ ಅಂತ ಕಮೆಂಟ್ ಮಾಡ್ತಾರಲ್ಲ, ನಾನು ಅವರನ್ನು ಬ್ಲಾಕ್ ಮಾಡಿಬಿಟ್ಟೆ, ನನಗೆ ಅವರ ಅಗತ್ಯ ಕೂಡ ಇಲ್ಲ ಅಲ್ವಾ. ಅಂಥವ್ರು ನಮ್ಮ ವೀಡಿಯೋ ನೋಡಿ ಕೂತ್ಕೊಳ್ತಾರಾ ಅಥವಾ ನಮ್ಮ ಜಾಬಿಗೆ ಅಪ್ಲೈ ಮಾಡ್ತಾರಾ? ನಂಜಿ ಬಂದು ಮಾತಾಡಿಕೆ ಮಾತ್ರ ಬರುವವರು ಅಂಥವರೆಲ್ಲ. ಸೊ ಅಂಥವ್ರು ನಮಗೆ ಬೇಕಾಗಿಲ್ಲ, ಅಂಥವ್ರ ಕಮೆಂಟೇ ಬೇಡ ನನಗೆ. ಅದಕ್ಕಿಂತ ಮುಂಚೆ ಅವರು ವೀಡಿಯೋ ನೋಡೋದೇ ಬೇಡ ನಂದು. ಮತ್ತು ಮೊನ್ನೆ ಯಾರೋ ಒಬ್ಬರು ಬಂದಿದ್ದರು, ಮೊನ್ನೆ ಒಬ್ಬರು ಹೇಳ್ತಾಯಿದ್ರು, ಎಂತ ನೀವು ಮಂಗಳೂರು ಮತ್ತು ಉಡುಪಿದು ಮಾತ್ರ ಹಾಕುದಾ, ಬ್ಯಾಂಗ್ಳೂರದೆಲ್ಲ ಹಾಕೋದಿಲ್ವ ಅಂತ ಹೇಳಿ. ನಾನು ನಿಮಗೆ ಆಲ್ರೆಡಿ ಈ ವಿಷಯ ಬಗ್ಗೆ ಹೇಳಿದ್ದೇನಲ್ವಾ. ನೀವು ಅದು ವೀಡಿಯೋ ನೋಡಿಲ್ಲ, ಅದು ನನ್ನ ಪ್ರಾಬ್ಲಮ್ ಅಲ್ಲ, ನಿಮ್ಮ ಪ್ರಾಬ್ಲಮ್ ಅದು. ಆ್ಯಕ್ಚುಲಿ ನೀವು ಆ ವೀಡಿಯೋನ ನೋಡಬೇಕಿತ್ತು. ನಾನು ಇದನ್ನು ಒಂದು ವೀಡಿಯೋದಲ್ಲ ಸುಮಾರು ವೀಡಿಯೋಸಲ್ಲೇ ಹೇಳಿದ್ದೇನೆ. ಮಂಗಳೂರಿದ್ದು ಉಡುಪಿದ್ದು ಯಾಕೆ ಹಾಕ್ತೇನೆ, ಬ್ಯಾಂಗ್ಳೂರಿದ್ದು ಹಾಕೋದಿಲ್ಲ ಅಂತ ನಾನು ಹೇಳಿಲ್ಲ. ಬ್ಯಾಂಗ್ಳೂರಿದ್ದು ವರ್ಕ್ ಫ್ರಮ್ ಹೋಮ್ ಜಾಬು ನಾನು ನಂಬೋದಿಲ್ಲ ಅಷ್ಟೇ. ಯಾಕಂದರೆ ನಾನು ಅಲ್ಲಿಲ್ಲ, ನಾನು ಆಚೆವಳಲ್ಲ. ಸೊ ಮಂಗಳೂರು ಮತ್ತು ಉಡುಪಿದ್ದು ನಾನು ಈಚೆವಳು ಅಂತ ಹೇಳಿ ನಾನು ಈಚೆದ್ದು ಜಾಬ್ ಹಾಕಿದಾಗ ಎಲ್ಲ ಈಚೆದು ಸರಿ ಅಂತ ಕೂಡ ನಾನು ಹೇಳಿದಿಲ್ಲ ನಾನು. ಓಕೆ, ಯಾಕೆಂದರೆ ಬ್ಯಾಂಗ್ಳೂರಲ್ಲಿ ತುಂಬ ಫೇಕ್ ಜಾಬ್ಸ್ ಇದೆ, ಮಂಗಳೂರಿಗಿಂತ ಬ್ಯಾಂಗ್ಳೂರಲ್ಲಿ ಹೈಯೆಸ್ಟ್ ಇದೆ. ಸೊ ಹಾಗಂತ ಹೇಳುವಾಗ ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡಿ ಹಾಕಬೇಕಾಗ್ತದೆ. ಓಕೆ, ನೀವು ಒಂದೆರಡು ಸಬ್ಸ್ಕ್ರೈಬರ್ ಬಂದು ಬ್ಯಾಂಗ್ಳೂರಿದ್ದು ಹಾಕಿ ಅಂತ ಹೇಳಿದ ತಕ್ಷಣ ನಾನು ಕೂತ್ಕೊಂಡಿಲ್ಲ ಬ್ಯಾಂಗ್ಳೂರಿದ್ದು ಹಾಕಲಿಕ್ಕೆ ಆಗೋದಿಲ್ಲ. ನೀವು ಯಾಕೆ ನನ್ನ ಹತ್ರ ಹೇಳ್ತೀರಿ ಬ್ಯಾಂಗ್ಳೂರಿದ್ದು ಹಾಕಿ ಅಂತ ಹೇಳಿ? ಯಾಕಂದರೆ ನಿಮಗೆ ಗೊತ್ತುಂಟು ಬ್ಯಾಂಗ್ಳೂರಲ್ಲೆಲ್ಲ ಫೇಕ್ ಆಗ್ತಾ ಉಂಟು ಜಾಬ್ಸ್ ಅಂತ ಅಲ್ವಾ. ಅದಕ್ಕೆ ನೀವು ನನ್ನ ಹತ್ರ ಹೇಳೋದಾ? ನೀವು ಬ್ಯಾಂಗ್ಳೂರಾಗಿ ನಿಮಗೆ ಜಾಬ್ ಸಿಗೋದಿಲ್ಲ, ಆದರೆ ನಾನು ಮಂಗಳೂರಾಗಿ ನನಗೆ ಜಾಬ್ ಸಿಗ್ತದ ಬ್ಯಾಂಗ್ಳೂರಿದ್ದು ಹಾಕಲಿಕ್ಕೆ? ಸ್ವಲ್ಪ ತಲೆ ಯೋಚನೆ ಇಟ್ಟು ಕಮೆಂಟ್ ಮಾಡಿ. ನನಗೂ ಮಾತಾಡಿಗೆ ಬರ್ತಾರೆ, ಬರೋದಿಲ್ಲ ಅಂತಲ್ಲ. ಆದರೆ ಕಮೆಂಟ್ ಸುಮಾರು ಜನ ಹೇಳಿದರು ಕಮೆಂಟಲ್ಲಿ ಹಾಕಿ ಅಂತ ಹೇಳಿ. ಪ್ಲಸ್ ನಾನು ಹೇಳಿದ್ದೇನೆ ಇದಕ್ಕೆ ಮುಂಚೆ ಯಾಕೆ ಹಾಕೋದಿಲ್ಲ ಅಂತ ಹೇಳಿ. ಈಗ ಪುನೊಮ್ಮೆ ಹೇಳ್ತಾ ಇದ್ದೇನೆ, ವೀಡಿಯೋನ ಕಂಪ್ಲೀಟಾಗಿ ನೋಡೋದೇ ಇಲ್ಲ. ಇವತ್ತು ನಾನು ಹೇಳ್ತೇನೆ, 2 ದಿವಸ ಬಿಟ್ಟು ಇನ್ನೊಬ್ರು ಯಾರಲ್ಲಿ ಬ್ಯಾಂಗ್ಳೂರು ಜಾಬ್ಸ್ ಕೇಳ್ತಾರೆ. ನೀವು ಅದರ ಬದಲು ವೀಡಿಯೋ ಕಂಪ್ಲೀಟಾಗಿ ನೋಡಿ ಮತ್ತೆ ಕಮೆಂಟಲ್ಲಿ ಮಾತಾಡಿ. ಗೊತ್ತಾಯ್ತಲ್ಲ? ನೀವು ಇಡೀ ದಿನ ಅದು ಜಾಬ್ ಹಾಕಿ ಇದು ಜಾಬ್ ಹಾಕ್ಬೋದು ಮಾರ್ರೆ. ನಾನೇ ಒಂದು ಕ್ರಿಯೇಟ್ ಮಾಡಿ ಒಂದು ಜಾಬನ್ನು ಹಾಕ್ಬೋದು, ನನ್ನದೇ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟು ಹೀಗೆ ಜಾಬ್ ಉಂಟಂತ ಹೇಳಿ. ಫೇಕ್ ಜಾಬ್ ನಾನು ಕೂಡ ಹಾಕ್ಬೋದು. ಮತ್ತು ನೀವು ತಂದು ಇಡ್ತೀರಿ ಇಲ್ಲಿ ನನ್ನ ಹತ್ರ ತಂದು ಇಡ್ತೀರಿ ಮತ್ತೆ ಬಾಂಬನ್ನು. ಗೊತ್ತಾಯ್ತಲ್ಲ? ನೀವು ಹೇಳ್ತೀರಿ ಹೋಗ್ತೀರಿ ಅಷ್ಟೇ. ಇಲ್ಲಿ ಮತ್ತೆ ನನ್ನ ಕುತ್ತಿಗೆ ಬರ್ತದೆ. ನೀವು ಹೇಳ್ತೀರಂತೇಳಿ ನಾನು ಹಾಕ್ತಾ ಕೂತ್ಕೊಳ್ಳಿಕ್ಕಾಗೋದಿಲ್ಲ. ನಿಮಗೇನು ವೀಡಿಯೋವನ್ನು ನೋಡದೆ ನಿಮ್ಮಿಂದ ನಿಮಗೇನು ಟ್ರೈ ಮಾಡಲಿಕ್ಕಾಗೋದಿಲ್ಲ. ನೀವು ಅದೇ ಪ್ಲೇಸಲ್ಲಿದ್ದು ಬ್ಯಾಂಗ್ಳೂರಲ್ಲಿದ್ದು ಅಲ್ವಾ. ಮಂಗಳೂರಿನವ್ರ ಹತ್ರ ಬೇಡ್ತೀರಿ ನೀವು ಬ್ಯಾಂಗ್ಳೂರಲ್ಲಿದ್ದರೆ ಹೇಳಿ ಅಂತೇಳಿ. ನೀವೆಂತ ಮಾಡ್ತೀರಿ ಅಲ್ಲಿ ಬ್ಯಾಂಗ್ಳೂರಲ್ಲಿ? ನೀವೇ ಹುಡುಕಿ ಒಂದು ಆಗೋದಿಲ್ವಾ? ನಿಮಗೆ ಸಿಗೋದಿಲ್ಲ ಅಂತ ಹೇಳಿದ್ಮೇಲೆ ನಂಗೆ ಹೇಳಿದ ಸಿಗ್ತದೆ. ಅದು ಒಬ್ಬೊಬ್ಬರದ್ದು ಆ ಬ್ಯಾಂಗ್ಳೂರಿನವ್ರದ್ದು ಡಿಮಾಂಡ್ ನೋಡಿದರೆ, ಮೇಡಮ್ ನಮಗೆ ವರ್ಕ್ ಫ್ರಮ್ ಹೋಮ್ ಇದ್ದರೆ ಹೇಳಿ. ಮೇಡಮ್ ಎಷ್ಟು ಜನರು, ನೀವು ಬ್ಯಾಂಗ್ಳೂರಲ್ಲಿ ಇದ್ದೀರಲ್ಲ ಮಾರೆ, ನೀವೇ ಹುಡುಕಿ ಬ್ಯಾಂಗ್ಳೂರಲ್ಲಿ ಜಾಬ್. ನೀವು ಮಂಗಳೂರಿನವ್ರ ಹತ್ರ ಉಡುಪಿಯವ್ರ ಹತ್ರ ಯಾಕೆ ಕೇಳ್ತೀರಿ? ನಾನು ಇದಕ್ಕಿಂತ ಮುಂಚೆ ಹೇಳಿದ್ದೇನೆ ಹಾಕ್ತೇನೆ ಅಂತ ಹೇಳಿ ಬ್ಯಾಂಗ್ಳೂರು, ಇಲ್ಲ ಅಂತ ಹೇಳಿಲ್ಲ. ಆದರೆ ಫೇಕ್ ಜಾಬ್ಸ್ ಹಾಕಿ ಕೂತ್ಕೊಳ್ತೇನೆ ಅಂತ ನಾನು ಹೇಳಿದ್ದೇನೆ. ನಿಮಗೆ ಎಷ್ಟು ಸಲ ಹೇಳಿದ್ದೇನೆ ಬ್ಯಾಂಗ್ಳೂರಿನವರಿಗೆ ಸ್ಪೆಷಲಿ. ನೀವು ಆಚೆಯವರು ಈಚೆಯವರ ಹತ್ರ ಬೇಡೋದೇ ಬೇಡ ಜಾಬ್ ಹಾಕಿ ಅಂತ ಹೇಳಿ. ಹಾಕ್ತೇನೆ, ಆವಾಗ ನೋಡಿ ಅಪ್ಲೈ ಮಾಡಿ ಅಷ್ಟೇ. ನೀವಾಗಿ ಡಿಮಾಂಡ್ ಮಾಡಿದರೆ ನಾನು ಏನು ಕ್ರಿಯೇಟ್ ಮಾಡಿ ಹಾಕಬೇಕಾ? ನಿಮಗೆ ಅಲ್ಲಿ ಇದ್ದವರಿಗೆ ಜಾಬ್ ಸಿಗೋದಿಲ್ಲ. ನಾನು ಈಚೆವಳು, ನಿಮ್ಮ ಇದು ಊರಿದ್ದು ನಾನು ಹಾಕಬೇಕಾ ಜಾಬ್? ಸಿಕ್ಕಿದ್ರಲ್ಲ ಹಾಕೋದು. ನೀವು ಅಲ್ಲಿರುವಾಗ ನಿಮಗೆ ಹುಡುಕ್ಲಿಕ್ಕೆ ಆಗೋದಿಲ್ಲ. ಇಂಪಾರ್ಟೆಂಟ್ ಕ್ಲಿಪ್ಸ್ ಹಾಕ್ತೇನೆ ಅಲ್ಲಿ ಕೂಡ, ಜನರಿಗೆ ಯೂಸ್ ಆಗುವಂಥದ್ದು ಆಯಿತಾ. ಬೆಳಿಗ್ಗೆ ಬಂದು ಅದು ಕ್ರೀಮ್ ಹಾಕಿ ಇದು ಕ್ರೀಮ್ ಹಾಕಿ ಗ್ಲೋ ಮಾಡಿ ಅದು ಮಾಡಿ ಇದು ಮಾಡಿ ಸ್ಟೈಲ್ ಎಲ್ಲ ಮಾಡಿ ಅದೆಲ್ಲ ಹೇಳೋದಿಲ್ಲ ನಾನು ಬೇರೆಯವರಲ್ಲಿ. ನನಗೆ ಯೂಸ್ ಆಗೋದು ಗುಡ್ ಎಕ್ಸ್ಪೀರಿಯನ್ಸ್ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅದೆಲ್ಲ ಶೇರ್ ಮಾಡ್ತೇನೆ ನಿಮ್ಮ ಜೊತೆ. ಯೂಸ್ ಆಗುವಂಥದ್ದು ಬೇಕು ಜನರಿಗೆ ಅಲ್ವಾ. ಪಾಸಿಟಿವ್ ಧೈರ್ಯ ಬರಬೇಕು, ನಂಬಿಕೆ ಬರಬೇಕು. ಆಗ ಮಾತ್ರ ಯೂಟ್ಯೂಬ್ ಚಾನಲಲ್ಲಿ ಮಾತಾಡ್ಬೋದು. ಸುಮ್ಮನೆ ಕಟ ವಡ ಅಂತ ಮಾತಾಡ್ತಾರೆ ಕೆಲವರು, ಅವರ ಫ್ಯಾಮಿಲಿ ಪ್ರಾಬ್ಲಮ್ನ ಇಟ್ಕೊಂಡೆಲ್ಲ. ನಾನು ಸುಮಾರು ಜನರದ್ದು ಚಾನಲ್ ಮಂಗಳೂರಲ್ಲಿ, ಉಡುಪಿಯಲ್ಲಿ, ಬ್ಯಾಂಗ್ಳೂರು, ಮೈಸೂರು ಎಲ್ಲರದ್ದು ಯೂಟ್ಯೂಬ್ ಚಾನಲ್ ನಾನು ನೋಡ್ತೇನೆ ಬ್ಲಾಗ್ಸ್. ಅವರು ಮಾತಾಡೋದು ಇಷ್ಟೇ, ಬೆಳಿಗ್ಗೆ ಎದ್ದು ಅದು ಕ್ರೀಮ್ ಹಾಕಬೇಕು, ಮಧ್ಯಾಹ್ನ ಆಗುವಾಗ ಇದು ಕ್ರೀಮ್ ಹಾಕಬೇಕು, ಸಂಜೆ ಆಗುವಾಗ ಇನ್ನೊಂದು ಕ್ರೀಮ್ ಹಾಕಬೇಕು. ಅದೇ ಮಾಡೋದು ಎಲ್ಲರೂ. ಮತ್ತು ಲೈಫ್ ಸ್ಟೈಲ್ ಎಲ್ಲ ಡಿಫ್ರೆಂಟ್ ಆಗಿರ್ತದಲ್ವ. ಮತ್ತು ಪದಾರ್ಥ ಎಲ್ಲ ಅದೇ ಮಾಡೋದಲ್ವ ಎಲ್ಲರೂ. ಅದೇ ವೆಜಿಟೇಬಲ್ ಮಾಡೋದು, ಅದೇ ರೆಸಿಪೀಸ್ ಮಾಡೋದು, ಎಲ್ಲರೂ ಊಟ ಮಾಡೋದು ಎಲ್ಲ ಒಂದೇ ರೀತಿ. ಆದರೆ ಇಷ್ಟೇ ಡ್ರೆಸ್ಸಿಂಗ್ ಸ್ಟೈಲ್ ಆಗಲಿ, ಮನೆ ಆಗಲಿ ನೋಡಲಿಕ್ಕೆ ಅದೆಲ್ಲ ಸ್ವಲ್ಪ ಚೇಂಜಸ್ ಇರ್ತದೆ.
ಅದು ಡೈಲಿ ನಾವು ಉಂಟಲ್ಲ ಬೆಳಿಗ್ಗೆ ಎದ್ದು ಕ್ರೀಮ್ ಹಾಕೋದು ವೀಡಿಯೋ ಎಲ್ಲ ಅದೆಲ್ಲ ಮಾಡಬಾರ್ದು. ನಾನು ಅದೆಲ್ಲ ಯಾರ್ದು ವೀಡಿಯೋ ನೋಡಿದಿಲ್ಲ, ನಾನೆಲ್ಲ ಸ್ಕಿಪ್ಪೇ ಮಾಡೋದು. ಇಂಟ್ರೆಸ್ಟ್ ಇಲ್ಲ ಅದೆಲ್ಲ ನೋಡಲಿಕ್ಕೆ. ಡೈಲಿ ಹಾಕಿದ್ದಾನೆ ಹಾಕ್ತೀವಿ, ಕ್ರೀಮ್ ಮಾತ್ರ ಬೇರೆ, ಮುಖ ಅದೇ. ಸೊ ನನಗೆ ಇಂಟ್ರೆಸ್ಟ್ ಇಲ್ಲ, ನಾನೆಲ್ಲ ಸ್ಕಿಪ್ ಮಾಡೋದು ಆ ವೀಡಿಯೋಸ್. ನನಗೊಂದು ಇಂಟ್ರೆಸ್ಟ್ ಇರಬೇಕು ನೋಡುವವರಿಗೆ, ಟಾಪಿಕ್ ಒಂದು ಒಳ್ಳೆ ಟಾಪಿಕ್ ಇರಬೇಕು, ಜನರಿಗೆ ಯೂಸ್ ಆಗಬೇಕು. ಅದು ಬಿಟ್ಟು ನಾವು ಅದು ಕ್ರೀಮ್ ಇದು ಕ್ರೀಮ್ ಅಂತ ಹೇಳಿಲ್ಲ ವೀಡಿಯೋ ಮಾಡಿದರೆ ಆಗೋದಿಲ್ಲ. ಓಕೆ, ರಿಸೆಪ್ಷನಿಸ್ಟ್ ಬೇಕು, 1 ವರ್ಷ ಎಕ್ಸ್ಪೀರಿಯನ್ಸ್ ಇದ್ದವರು, ರೊಟೇಷನಲ್ ಶಿಫ್ಟ್, 12,000ದಿಂದ 15,000 ಸ್ಯಾಲ್ರಿ. 8862061078. ನೆಕ್ಸ್ಟ್ ಇಂಗ್ಲೀಷ್ ಮ್ಯಾಥ್ಸ್ ಅರಬಿಕ್ ಟೀಚರ್ಸ್ ಬೇಕು, BA BCom BSc ವಿತ್ B.Ed. ಇಮಿಡಿಯೇಟ್ ಅಪಾಯಿಂಟ್ಮೆಂಟ್, ಓನ್ಲಿ ಫೀಮೇಲ್ಸ್ ಆಯಿತಾ, ಮಹಿಳೆಯರು ಮಾತ್ರ ಅಪ್ಲೈ ಮಾಡಿ ಅಥವಾ ಹುಡುಗಿಯರು. 7019393227. ದ ಸಿರಾಟ್ ಸ್ಕೂಲ್ ನೆಕ್ಸ್ಟ್ ಟು ಪಾಮ್ ಗ್ರೋವ್ಸ್, ಪಡೀಲ್ ಬಜಾರ್ ರೋಡ್, ಮ್ಯಾಂಗ್ಳೂರು. ಇದು ಹೊಸತು ಸ್ಕೂಲ ಏನೋ ಮೋಸ್ಟ್ಲಿ. ನೆಕ್ಸ್ಟ್ ಮಿನಿಮಮ್ 2 years ಎಕ್ಸ್ಪೀರಿಯನ್ಸ್ ಇದ್ದವರು ಅಡ್ಮಿನ್ ಬೇಕು, 20,000 ಸ್ಯಾಲ್ರಿ. 9590201515. ರೆಸ್ಟೋರೆಂಟ್ ಮ್ಯಾನೇಜರ್, ಚೈನೀಸ್ ಕುಕ್, ವೇಟರ್, ಹೆಲ್ಪರ್ ಬೇಕು, 8660916370. ನನ್ನ ಇನ್ನೊಂದು ಚಾನಲ್ ಕೂಡ ನೋಡಿ ಆಯಿತಾ, ನೈಸ್ ಗರ್ಲ್ 35. ಕನ್ನಡದಲ್ಲಿ ವ್ಲಾಗ್ಸ್ ಇರ್ತದೆ, ವ್ಲಾಗ್ ಚಾನಲ್ ಅದು ನೋಡಿ, ನಿನ್ನೆ ಕೂಡ ಹೇಳಿದ್ದೇನೆ. ನೆಕ್ಸ್ಟ್ ಸೀನಿಯರ್ ಶಿಪ್ಪಿಂಗ್ ಆ್ಯಂಡ್ ಡಾಕ್ಯುಮೆಂಟೇಷನ್ ಎಕ್ಸಿಕ್ಯೂಟಿವ್, ಅದರಲ್ಲಿ ಫಸ್ಟ್ ಇದು ಹೇಳ್ತೇನೆ. ಮ್ಯಾಂಗ್ಳೂರು ಎಕ್ಸ್ಪೀರಿಯನ್ಸ್ ಇದ್ದವರು ಬೇಕು, 1ರಿಂದ 8 ವರ್ಷ ಎಕ್ಸ್ಪೀರಿಯನ್ಸ್ ಇದ್ದವರು, BCom ಅಥವಾ MCom ಆದವರು ಬೇಡ. ನೆಕ್ಸ್ಟ್ ವೆಜ್ ಹೋಟೆಲ್ಗೆ ಕ್ಲೀನಿಂಗ್ ಮತ್ತು ಕುಕಿಂಗ್ ಅಸಿಸ್ಟೆಂಟ್ ಬೇಕು, 7349257574. ಅಡುಗೆಯವರು ಹಾಸ್ಟೆಲ್ ಕಿಚನ್ಗೆ ವೆಜ್ ಮತ್ತು ನಾನ್ ವೆಜ್ ಮಾಡಲಿಕ್ಕೆ ಗೊತ್ತಿದ್ದವರು, ಮಹಿಳೆಯರು ಬೇಕು ಮತ್ತು ಪುರುಷರು, ಹಾಗೂ ಕಿಚನ್ ಹೆಲ್ಪರ್ಸ್. ಸಮೂಹ ಸಂಸ್ಥೆ ಕದ್ರಿ ಕಂಬಳ, ಮಂಗಳೂರು. 9449599238. ಇನ್ನೊಂದು ನಂಬರ್ 9886656642. ಮೂಡಬಿದ್ರೆಯ ಹೋಟೆಲಿಗೆ ಪೂರಿ ಪರೋಟ, ಚಪಾತಿ, ದೋಸೆ ರುಬ್ಬುವವರು, ಚಾಟ್ಸ್, ಪಾವ್ ಬಜಿ ಎಲ್ಲ ರೆಡಿ ಮಾಡಲಿಕ್ಕೆ, ಕ್ಲೀನಿಂಗ್ಗೆ ಮಹಿಳೆಯರು ಬೇಕು. 9845226233. ವೆಸ್ಟ್ ವಿಂಡ್ ಅಪಾರ್ಟ್ಮೆಂಟ್ 1703, ಕಲೆಕ್ಟರ್ಸ್ ಗೇಟ್, ಬಲ್ಮಠ, ಮಂಗಳೂರು. ಮನೆ ಕೆಲಸಕ್ಕೆ ಜನ ಬೇಕು ಅಲ್ಲಿ. 8095232207. ಪಡುಬಿದ್ರೆಯಲ್ಲಿ ಸೂಪರ್ವೈಸರ್ ಬೇಕು, ಕಂಪ್ಯೂಟರ್, ಅಕೌಂಟ್ಸ್ ಮತ್ತು 2 ವೀಲರ್ ಗೊತ್ತಿದ್ದವರು ಬೇಕಾಯ್ತಾ. ವಸತಿ ಉಂಟು. 7259351797. ಬ್ಲಾಗ್ ಚಾನಲ್ಗೆ ಸಪೋರ್ಟ್ ಮಾಡಿ. ನೈಸ್ ಗರ್ಲ್ 35. ಹಾಗೆ ಟೇಕ್ ಕೇರ್, ಬಾಯ್ ಬಾಯ್.